ಅಲ್ಲ ಸರ್, ಅದು ಒಂದು ಇಲ್ಲಿ ಕೌತಲದಲ್ಲಿ ಯಾರೋ ಮುಖಂಡರು MLA ಗಳು MP ಗಳು DC ಆದ್ರೆ ಇದು ಡಿವೈಡ್ ಆಗೈತೆ ಅಂದ್ರೆ ದಿವಸ ಒಂದು ಆಕ್ಸಿಡೆಂಟ್ ಆಗುತ್ತೆ ಸರ್. ದಿವಸ ಒಂದು ಆಕ್ಸಿಡೆಂಟ್ ಆಗುತ್ತೆ ಸರ್. ಇದು ಗಮನಕ್ಕೆ ಬರ್ತಾ ಇಲ್ಲ, MLA ಬರ್ತಾ ಇಲ್ಲ, ಯಾವ್ದು ಬರ್ತಿಲ್ಲ. ತಮ್ಮದು ಕರ್ತವ್ಯ ಇದ್ದಾಗ ಅಷ್ಟೇ ಎಲ್ಲರೂ ಎನ್ಕ್ವೈರಿ ಮಾಡ್ಕೊಂಡು ಅವರು ಇವ್ರು ಅಂತ ತಮ್ಮ ಇದ್ದಾಗ ನಮ್ಮನ್ನ ಬೆಳೆಸಿರ್ತಾರೆ ಅಷ್ಟೇ. ಆಮೇಲೆ ಯಾವುದಕ್ಕೆ ಒಳ್ಳೆ ನೋಡಾಗಲ್ಲ, ನೀರಿಂದ ಇಲ್ಲ, ಯಾವುದಕ್ಕೆ 1 hour ಟೈಮ್ ಯಾವುದಿಲ್ಲ ಇಲ್ಲ ಹೆಲ್ಪಿಗೆ. ರೈತರು ಹಿಂಗಾಗಿ ಒಮ್ಮೆ ಸಡನ್ ನಿಂತೀವಿ ನಾವು ಓಟ್ ಹಾಕಂತಂದ್ರೆ ಯಾರು ಹಾಕ್ತಾರ್ರಿ? ಅದು ಗಮನಕ್ಕೆ ಬೇಕಲ್ರಿ. ಅಲ್ಲ ಸರ್, ದಿವಸ ಆಕ್ಸಿಡೆಂಟ್ ಸರ್. ಅದೇ ಸರ್, ಇದೇ ನಾನು ನಿಮ್ಮ ಮುಂದೆ ಹೇಳ್ಬೇಕಂದ್ರೆ ಈ ತರ ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ. ಪರಿಹಾರ ಬಗ್ಗೆ ಏನಿಲ್ಲ ಸರ್. ಇಲ್ಲೇದಿಲ್ಲ ಸರ್, ಕೌತಾಳದಲ್ಲಿ ಸಿರಿವರಲ್ಲಿ ಅಷ್ಟೇ ತಿಳ್ಕರಿ ಸರ್. ಇಲ್ಲದಿಲ್ಲ ಮಸ್ಕೆಯಲ್ಲಿ ಇದೆಲ್ಲಿ ಇಷ್ಟೇ ತಿಳ್ಕರಿ ಸರ್. ಅಂದ್ರೆ ಇದು ಬಜೆಟ್ ಸಮಿತಿ ಟೇಂಡರ್ ಆಗಿದ್ದ ಸಮಿತಿ ಕೆಲಸ ಮಾಡ್ತಾ ಇಲ್ಲ ಸರ್. ಇದು ಯಾರು ಗಮನಕ್ಕೆ ಮಾಡ್ಕೋಬೇಕು ಇದನ್ನ? ನಾಳೆ ಬರಲಿ, ನಾಳೆ ಯಾರು ಎಲೆಕ್ಷನ್ ನಿಂತಾರಲ್ಲ, ಯಾರು MP ಬರ್ತಾನೆ MLA ಬರ್ತಾರ, ನಾಳೆಗೆ ನಾವು ಮಾತಾಡ್ತೀವಿ ಬರಲಿ. ಏನ್ರಿ ಇದು? ಸ್ವಲ್ಪನ ಇದು ಬಡವರಿಗೆ ಸ್ವಲ್ಪನ ದಿವಸ ದುಡ್ಕೊಂಡ್ ತಿಮ್ಮ ಹೋಗಕ್ಕೆ ನೈಟ್ ಟೈಮ್ ಹೋಗಕ್ಕೆ ಕಳ್ರಾಗ್ಯಾರ ಗೊತ್ತಾ? ದಿವಸ ಆಕ್ಸಿಡೆಂಟ್. ಅಲ್ಲಿ ನೋಡ್ರಿ ಬಸ್ ಸ್ಟ್ಯಾಂಡಲ್ಲಿ ಸೋಪ್ ಮಠದಲ್ಲಿ ನೋಡ್ರಿ ಸರ್, ಲಾರಿ ಗುದ್ದಿ ಪಟ್ಟಿ ಕಟ್ಟಾಗಿ ಅಲ್ಲಿ ಆಕ್ಸಿಡೆಂಟ್ ಆಗಿ ಹೇಳ್ಬಾರ್ದು. ಸಿರಿಸೇಲಿಗೆ ಹೋಗಾರ ದಿವಸ ಗೋಳಾಡ್ತಾರ ಒಂದ್ ಸೈಡ್. ಪ್ರಚಾರಕ್ಕೆ ಬಂದಿಲ್ಲ ಸರ್, ಅವ್ರ ಗಮನಕ್ಕೇನೆ ಇಲ್ಲ. ಕೌತಾಳ ಯಾವ ಮೂಲೆಗೆ ಐತೆ ಗೊತ್ತಿಲ್ಲ, ಇಡೀ ಜೈಲಿಗೆ ಗೊತ್ತೈತೆ ಕೌತಾಳ ಅಂಬದು. ಯಪ್ಪಗ ಗೊತ್ತಿಲ್ಲ ನಾ ಇಲ್ಲಿ ಒಟ್ಟ MP ಒಟ್ಟ ಸ್ವಲ್ಪ ಹಳ್ಳಿ ಬಂದು ಹೋಗ್ಬೇಕಲ್ಲ ವಿಚಾರಣೆ ಹೆಂಗ ಏನಂತ ಸ್ವಲ್ಪ ಪ್ರಚಾರಕ್ಕೆ ಬರ್ಬೇಕು, ಸ್ವಲ್ಪ ಹೆಂಗಪ್ಪ ಏನಂತ ಕೇಳ್ಬೇಕು ಸರ್. ಇದೆಲ್ಲ ನಿಮ್ಮ ಸಮಸ್ಯೆಗಳಲ್ಲಿ ಹೇಳಿದ್ರೆ ಇದೆಲ್ಲ ಈ ಸಲ ಲೋಕಸಭೆ ಚುನಾವಣೆಗೆ ಇಂಪ್ಯಾಕ್ಟ್ ಆಗುತ್ತೆ ಈಗ ಸರ್. ಈಗ ಸದ್ಯ ನಡೆಯೋದು ಹೇಳ್ತಾ ಇದ್ದೀನಿ ಸರ್ ನಾನು. ಈ ಸದ್ಯ ಸಡನ್ ಬೀರುತ್ತವಲ್ಲ. ಸರ್, ಈಗ ಸದ್ಯ ಏನ್ ನಡೆಯಕೈತಿ, ಇದು ಮೊನ್ನೆ ಡಿವೈಡ್ ರಾಜೇಂದ್ರ ನಾಯ್ಕ ಮಾಡಿದಾರೆ. ಅವ್ರು ಇದೊಂದ್ ಸಲ ಗೆದ್ದಿದ್ರು, ಅವ್ರು ಇನ್ನ ಏನ್ ಮಾಡೋದು ಗೊತ್ತಿಲ್ಲ. ಅದು ಈಗಂತ ಇವ್ರಂತರ ಕೈಯಾಗೈತಲ್ರಿ. ಅದೇ ನಮ್ಮ BB ನಾಯ್ಕ ಕೊಟ್ಟಿದ್ ನಡೀತೈತಲ್ರಿ. ಎಲ್ಲ ಪ್ರೆಷರ್ ಎಲ್ಲ ಹಳ್ಳಿಯಾಗ ಎಲ್ಲ ಮಾಡ್ತದಲ್ರಿ ಕೆಲಸ. ಇದೇ ಡಿವೈಡ್ ನೋಡಿ ಸರ್, ಇದು ಶ್ರೀವಾರದಾಗ BB ನಾಯ್ಕ ಕೊಡ್ಬೇಕಾಗಿತ್ತು. BB ನಾಯ್ಕ ಕೊಡ್ಬೇಕಾಗಿತ್ತು, ಕೆಲಸ ಮಾಡ್ತಿದ್ರು ಅವರು. ಅವ್ರು ಒಳ್ಳೇದ ಕೆಟ್ಟ ಪ್ರತಿಯೊಂದು ಹಳ್ಳಿಯಾಗ ಬಂದು ಹೆಂಗ ಏನಂತ ಬಡ್ರದ್ದು ಕೇಳ್ತಿದ್ರು. ಇವ್ರು ಯಾರು ಕೇಳ್ತಾ ಇಲ್ಲ. ತಮ್ಮ ಕೆಲಸ ಇದ್ದಾಗ ಅಷ್ಟೇ ಉಪೇಕ್ಷೆಯಿಂದ ನಾವು ಬಂದಿವ್ರಂತ ಅಷ್ಟೇ ಮಾರಿ ತೋರಿಸ್ತಾರೆ, ಹೋಗ್ತಾರೆ. ಆಮೇಲೆ ಎಲ್ಲಿ ಕೂರ್ಸ್ತಾರ, ಇಲ್ಲೇನು ವಿಧಾನಸೌಧದಾಗ, ಬೆಂಗಳೂರಾಗ, ಏನೇನು ರಾಯಚೂರಾಗ ಏಶ್ರೀಮ್ ಕುಂತ ಆಯ್ತು ಟಾಟಾ ಬಾಯ್ ಮಾಡ್ತಾರ. ಅದು ಬಿಟ್ಟು ಬೇರೆ ಏನಿಲ್ರಿ. ಏನೇನಿಲ್ಲ ಸರ್. ಈಗ ನಾವು ಕವಿತಾ ಜನರನ್ನ ಇದೀವಲ್ಲ, ನಾವು ಸುಮ್ಕೆ ಅವ್ರು ವೈಯಕ್ತಿಕ ಗೊಂಬೆಗಳಿದ್ದಂಗ ನಾವು ಅಷ್ಟೇ. ಇಲ್ಲಿ ವೈಯಕ್ತಿಕ ಗೊಂಬೆಗಳಿದ್ದಂಗ ನಾವು ಏನ್ ಬೇಕಾದ್ರೆ ಅವ್ರು ಬರ್ತಾರೆ, ಅವ್ರು ಚುನಾವಣೆ ಇದ್ದಾಗ ಹಾಕ್ಸಂತಾರೆ, ಅವ್ರ ಪಕ್ಷ ಪರ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಕೌತಾಳ ಜನರು ಯಾರು ಬರಲ್ಲ ಇಲ್ಲಿ. ಆಮೇಲೆ ತಮ್ಮ ಏನಿರುತ್ತೆ ಅವ್ರು ತಮ್ಮ ಇದು ಮಾಡ್ಕೊಂತ ಮಾನವ ಕ್ಷೇತ್ರ ಅಲ್ಲ ಇದು. ಮಾನವ ಕ್ಷೇತ್ರ ಬರ್ತಾರೆ. ಈಗ ಶಿರ್ವಾರ ಕ್ಷೇತ್ರ ಇದೆ. ಈಗ ಶಿರ್ವಾರ ಕ್ಷೇತ್ರ ಬರೋದಿಲ್ಲ. ಈಗ ಡಿವೈಡರ್ ಮಾಡಿದ್ರೆ ಏನಾಯ್ತು, ಡಿವೈಡರ್ ಒಳಗೆ ಜೈಲಿ ಆಕ್ಸಿಡೆಂಟ್ಗಳು ಆಗ್ತಾ ಇದಾವೆ ಇಲ್ಲಿ. ಇಲ್ಲ, ಸಮಸ್ಯೆಗಳು ಹೇಳ್ಬೇಕಂತ ಕೌತಾಳ ಸಮಸ್ಯೆಗಳು ಹೇಳ್ಬೇಕಂತ. ಈಗ ಇನ್ನೊಂದು ನೀರಿನ ತೊಂದರೆ ಜಾಸ್ತಿ ಇದೆ ಇಲ್ಲಿ. ಒಂದು ಯಾವ್ದನ್ನ ಹಸುವಾಗಾಯ್ತು ಯಾವಾಯ್ತು ಬಂದ್ರೆ ಒಂದು ಕುಡಿಯಕ್ ನೀರಿಲ್ಲ ಇಲ್ಲಿ. ಒಟ್ಟ ಇಲ್ಲಿ ಕೌತಾಳದ ಗಮನಕ್ಕೆ ಎಷ್ಟು ಸಲ ಇದು ಮಾಡಿದ್ರು ಅವ್ರ ಗಮನಕ್ಕೇನೆ ಬರ್ತಾ ಇಲ್ಲ. ಒಟ್ಟ ಆ ತರ ಇದಾಗ್ಬಿಟ್ಟಿದೆ ಎಲ್ಲ ಇಲ್ಲಿ. ಇಲ್ಲೇ ಸ್ವಲ್ಪ ಮುಂದ್ಗಡೆ ಪೂಲ್ ಇದೆ ಸರ್. ಅದು ಡಿವೈಡ್ ಅಲ್ಲಿ ಸ್ವಲ್ಪ ಒಳಗಿಲ್ಲ ಸರ್. ಯಾರು ಮುಂದೆ ಬರಲ್ಲ, ಯಾರು ಬರಲ್ಲ, ಅಲ್ಲಿ ಸ್ವಲ್ಪ ಹೋಗಿ ಸ್ವಲ್ಪ ಮಾಡಿ ಚೆನ್ನಾಗಿದೆ ಸರ್. ಡಿವೈಡ್ ಅವರು ಅವೈಜ್ಞಾನಿಕ ಮಾಡಿದ್ದು, ಯಾರು ಹಿಂದಿನ ಶಾಸಕರಿದ್ದಿಲ್ಲ, ಅವೈಜ್ಞಾನಿಕವಾಗಿ ಮಾಡಿದ್ದು. ಈ ಸಮಸ್ಯೆ ನಾವು ಹೇಳಿ ಬಗೆಹರಿಸೋಣ ಅಂದ್ರೆ ಕೈಗೆ ಸಿಗ್ತಾ ಇಲ್ಲ. ಯಾರು ಶಾಸಕರನ್ನ ಕಾಂಟ್ಯಾಕ್ಟ್ ಮಾಡ್ರಿ ನೀವು. ಶಾಸಕರಿದ್ದಲ್ಲ ಕಾಂಟ್ಯಾಕ್ಟ್ ಮಾಡ್ರಿ ಸರ್, ತಪ್ಪೇನಿಲ್ಲ. ಅವ್ನು ಶಾಸಕರ ಮಂತ್ಯಕ್ಕೆ ಹೋದ್ರೆ ಎಲ್ಲರೂ ಬೈದು ಕಳಿಸ್ತಾನೆ. ಕಾಂಪೌಂಡ್ ಒಳಗಡೆ ಬಿಡಲ್ಲ ಸರ್. ಒಂದು ಕಾಂಪೌಂಡ್ ಒಳಗಡೆ ಬಿಡಲ್ಲ. ನೋಡಿ ಸರ್, ಹಿಂಗ್ ಹೇಳ್ತವ್ರೆ, ಕಂಪ್ಲೇಂಟ್ ಹೇಳ್ತವ್ರೆ. ಬಿಜೆಪಿ ಕೌನ್ಸಿಲರ್ MP ನಾಯಕ. ಹೌದು ಸರ್, ಅವರು ಏನು ಮಾಡಿಲ್ಲ ಅಂತಿದ್ದಾರೆ ಸರ್. ಮಾಡ್ಯಾರೋ ಬಿಟ್ಟಾರ ಗೊತ್ತಿಲ್ಲ ಸರ್. ನಮ್ಮ ಅನನುಕೂಲ ನೋಡ್ರಿ, ಇಲ್ಲಿ ಪರಿಸ್ಥಿತಿ ಹಿಂಗೈತೆ. ಡಿವೈಡರ್ ಮ್ಯಾಗ ಜಗ್ಗಿ ಆಕ್ಸಿಡೆಂಟ್ ಆಗುವ ದೇವರ ಅನುಗ್ರಹ, ತ್ರಿಯಂಕರ ಅನುಗ್ರಹದಿಂದ ತಪ್ಪವ ಇಂಥವೆಲ್ಲ ಆಗ್ಬಿಡಿ ತೆಗಿಸ್ಬೇಕು ಸರ್ ರೋಡ್. ಈ ಸಲ ಲೋಕಸಭೆ ಚುನಾವಣೆಗೆ ಸರ್ ನಮ್ಮ ಏನಾಗ್ಬೋದು? ನಮ್ಗೆ ಅವ್ರು ಒಂದು ಸಲ ಬಂದಿಲ್ಲ ಸರ್. ಇವ್ರು ಬರೋವಾಗ BB ನಾಯ್ಕ ಆಗಿದ್ರೆ ಅನುಕೂಲ ಆಗ್ತಿತ್ತು ಅಂತ ನಮ್ಮ ಬಿಜೆಪಿ ಸದಸ್ಯರಾಗಿ ಹೇಳ್ತೇವೆ. ಈಗ ಮುಂದೆ ಇರೋದು ಯಾರು ಸರ್? ಈಗ ಮುಂದೆ ಇರೋದು ಯಾರು ಸರ್? ಅದು ನಮಗೆ ಗೊತ್ತಿಲ್ಲ ಸರ್. ಸದ್ಯ ನಮ್ಮ ಅನುಕೂಲ ತಕ್ಕ ಜನಾಭಿಪ್ರಾಯ ಸ್ಥಳೀಯವಾಗಿ ಅವ್ರು ಕೊಟ್ಟಿದ್ರು ಬೇಸಿದ್ ಸರ್. ಎಲ್ಲರಿಗೆ ಹೊಂದಾಡ್ಕೊಂಡು ಹೋಗ್ತಾರೆ, ಬರ್ತಿದ್ರು ಓದ್ತಿದ್ರು. ಇವ್ರಂತ ನೋಡಿಲ್ಲ ಸರ್. ನಾವೈತೆ ಗೊತ್ತಿಲ್ಲ, ಕೇಳಿಲ್ಲ, ಮಾಡಿಲ್ಲ. ಒಂದೇ ಸಲ ಪಟ್ಟಣ ಪಂಚಾಯತ್ ಎಲೆಕ್ಷನ್ ಅಂತ ಬಂದೋಗ್ಯಾರ ಸರ್. ಹಂಗಿದೆ ವಾತಾವರಣ ಇಲ್ಲಿ. ವಾತಾವರಣ ಹೇಳ್ತದೆ ಸರ್, ಎರಡು ಕಡೆ ಐತೆ ಹಂಗಂತ ಹೇಳಕ್ಕಲ್ಲ. ಅವ್ರವ್ರ ದೈವ ಸರ್. ಕ್ಯಾಂಡಿಡೇಟ್ ಮ್ಯಾಗ ಅನುಕೂಲ. ಯಜಮಾನ್ರೆ ಸರ್,
ಹೆಂಗಿದೆ ಎಲೆಕ್ಷನ್ ವಾತಾವರಣ ಎಲ್ಲ? ಎಲೆಕ್ಷನ್ ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಅಂದ್ರೆ ಇಲ್ಲಿ ಜಾಸ್ತಿ ಅಂದ್ರೆ ಅಮರೇಶ್ವರ ನಾಯಕರು ಬಂದಿಲ್ಲ ಸರ್. 5 ವರ್ಷ MP ಇದ್ರು, ಬಂದೇ ಇಲ್ಲ. ಮಾನವಿ ಕ್ಷೇತ್ರಕ್ಕೆ ಬಂದಿಲ್ಲ. ಒಂದ್ ಸಲ ಬಂದ್ರೆ ಸರ್, BV ನಾಯಕ್ ಅವರು ವಿಧಾನಸಭೆ ನಿಂತಲ್ಲಿ ಒಂದ್ ಸಲ ಪ್ರಚಾರಕ್ಕೆ ಬಂದ್ರು, ಅಷ್ಟು ಬಿಟ್ರೆ ಬಂದೇ ಇಲ್ಲ ತಿರುಗಿ ಅವರು. ನಮ್ಮ ಮನಸ್ಸಿಗೆ BV ನಾಯಕ್ ಕೊಟ್ರೆ ಚೆನ್ನಾಗಿತ್ತಂತ ನಮ್ಮ ಮನಸ್ಸಿಗೆ. ಯಾಕೆ? ಅವರು ಚೆನ್ನಾಗಿಂದ ಅನುಭವ ಐತೆ ಅವರು, ಅವ್ರ ತಂದೆಯವ್ರ ಕಾಲದಿಂದ ಎಲ್ಲ ಅನುಭವ ಜಾಸ್ತಿ ಐತೆ ಅವ್ರಿಗೆ. ಇವ್ರಿಗೆ ಏನು ಅನುಭವ ಇಲ್ಲ, ಇವ್ರು ಬಂದೇ ಇಲ್ಲ, ಇದೇ ಫಸ್ಟ್. ಹೋದ್ಸಲ ನಿಂತು ಗೆದ್ದಿದ್ರಲ್ಲ ಇವ್ರೆ, ಗೆದ್ದಿದ್ರು ಅವರು. ಅಮರೇಶ್ವರ ನಾಯಕ ಅಮರೇಶ್ ನಾಯಕರು ಬಂದೇ ಇಲ್ಲ ಸರ್, ಅವ್ರು ಕೆಲಸನೇ ಮಾಡಿಲ್ಲ ಏನು. ಒಂದ್ಸಲ ಗೆದ್ದು ಹೋದವ್ರು ತಿರುಗಿ ಕವಿತಾ ಕಡೆಗೆ ಬಂದಿಲ್ಲ ಅವ್ರು. ಅಲ್ಲ, ಊರ ಒಳಗಡೆ ಎಲ್ಲ ಜನ ಏನ್ ಮಾತಾಡ್ಕೊಂತಾರೆ ಈ ಸಲ ಎಲೆಕ್ಷನ್ ಅಂದ್ರೆ? ಎಲೆಕ್ಷನ್ ಅಂದ್ರೆ ಏನಿಲ್ಲ ಸರ್, ಈಗ ಇಲ್ಲಿ BV ನಾಯಕ್ ಅವ್ರಿಗೆ ಕೊಟ್ಟಿದ್ರೆ ಚೆನ್ನಾಗಿತ್ತಂತ. ಚುನಾವಣೆ ಬಂತಲ್ವಾ, ಎಲೆಕ್ಷನ್? ಹೌದು. ಯಾವ ಹೆಂಗಿದೆ ವಾತಾವರಣ ಈ ಕಡೆ ಕವಿತಾಳ ಕಡೆ? ಕಡೆ ಪರವಾಗಿಲ್ಲ. ಯಾರು ಬರ್ಬೋದು ಈ ಸಲ? ಯಾರು ಬರ್ಬೋದು ಈ ಸಲ ಹಂಗಂತ ಹೇಳಕ್ ರಾಯಚೂರು ಕ್ಷೇತ್ರದಲ್ಲಿ? ಅಲ್ಲ, ಹೆಂಗಂತ ಹೇಳಕ್ಕಲ್ಲ, ಸಾರ್ವಜನಿಕರು ನೀವು ಸಾರ್ವಜನಿಕರೇ ಅಲ್ವಾ? ಸಾರ್ವಜನಿಕರೇನಿ ಏನು ಸಾರ್ವಜನಿಕರ ಏನು ಯಾವ ಪಕ್ಷ ಬರ್ತಂತ ಹೇಳಕ್ಕಿಲ್ಲ ರೀ. ಏನು ಅಂದ್ರೆ ಯಾವ ಪಕ್ಷ ಬಲ ಇರ್ತದೆ, BJP ಐತಿರಿ, ಏನು ಕಾಂಗ್ರೆಸ್ಸಿನ ಐತೆ, ಏನು ಅದ್ರ ಬರೋಲ್ರಿ. ಏನು ನಿಮ್ಮ ಈಗ ಇರೋದು ನಿಮ್ಗೆ BJP MP ಅಲ್ವಾ? ಹೌದು. ಕೆಲಸ ಮಾಡೋರ? ಹೌದು, ಮಾಡ್ಯಾರ. ಯಾಕೆ ಕಾಂಗ್ರೆಸ್ ಬೇಕು ನಮ್ಗೆ. ಯಾಕೆ ಏನೂ ಇರಲಿ ನಮ್ದು ಬಡವ್ರದ್ದು ಇದು ಕಾಂಗ್ರೆಸ್ ಇರ್ಬೇಕು ನಮ್ಗೆ. 5 ಗ್ಯಾರಂಟಿನ? ಹಾಂ, ಗ್ಯಾರಂಟಿ. ಗ್ಯಾರಂಟಿಗೆ ಮೋದಿ ಗ್ಯಾರಂಟಿ ಇದೆಯಲ್ಲ? ಮೋದಿದು ನಮ್ಗೇನು ಇಲ್ರಿ, ಕಾಂಗ್ರೆಸ್ ಮಾಡ್ಬೇಕಂತ ನಮ್ಗೆ. ಕಾಂಗ್ರೆಸ್ ಮಾಡ್ಬೇಕು ಅಂತ ಫುಲ್ ನಮ್ಮ ಫ್ಯಾಮಿಲಿ ಎಲ್ಲ ಮಾಡ್ತೀವಿ ನಾವು. ಫ್ಯಾಮಿಲಿ ಸಮೇತ? ನಮ್ಮ 5 ಜನ ಅಣ್ಣ ತಮ್ಮ 5 ಜನ ಫ್ಯಾಮಿಲಿ ಕಾಂಗ್ರೆಸ್ ಮಾಡ್ತೀವಿ. ಓಲ್ ಅಂಡ್ ಸೋಲ್ ಕಾಂಗ್ರೆಸ್. ಸರ್ ಏನ್ ಹೇಳ್ತೀರಿ ಸರ್? ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ, ಹೆಂಗಿದೆ ಈ ಕಡೆ ಕವಿತಾಳ್ ಕಡೆ ಏನ್ ಹೇಳ್ತಾರೋ ಜನ, ನೀವೇನ್ ಹೇಳ್ತೀರಿ? ಕೋತಾಳ ಕಡೆ ಏನು ಹೇಳಕ್ಕೆ ಏನೈತ್ರಿ, ಅಭಿವೃದ್ಧಿಗಳು ಏನೂ ಇಲ್ಲ. ಇವು 5 ಗ್ಯಾರಂಟಿನೇ ಹೇಳ್ತಾರೆ, ಯಾವಾಗಾದ್ರೆ 5 ಗ್ಯಾರಂಟಿ ಕೊಟ್ಟು, ಅದು ಬಿಟ್ಟು ಬೇರೆ ಏನು ಅಭಿವೃದ್ಧಿ ಇಲ್ಲ. ಈಗ ಎಲೆಕ್ಷನ್ ಆಗಿ 9 ತಿಂಗಳಾಯ್ತು, ಬಂದಿಲ್ಲ, ಏನೇ ಇಲ್ಲ, ಕೆಲಸ ಇಲ್ಲ. MLA ಬಂದಿಲ್ಲ? MLA ಬಂದಿಲ್ಲ. ಯಾವ ಫಂಕ್ಷನ್ಗಳಿಗೆ ಬರ್ತಾರ, ಹೋಗ್ತಾರ. ವೆಂಕಟಪ್ಪನ ಹಾಕಿದ್ದ ಆತನು ಮಾಡ್ದ, ಡಿವೈಡರ್ ಆದ್ಮೇಲೆ ಏನಿಂದ ಲೈಟಿಂಗ್ ಗೀಟಿಂಗ್ ಎಲ್ಲ ಕಂಬಳ ಆತು ಅಂತ ಬಜೆಟ್ನಾಗ ಅಮೌಂಟ್ ಐತಂದ್ರು, ಅವರು ಸೋತು ಬಿಟ್ರು. ಇವರು ಬಂದರು, ಅದ್ರ ಬಗ್ಗೆ ನಾವು ಮಾತಾಡಿಲ್ಲ. ಈಗ ಕೌತಾಳದ ಇಷ್ಟೇ ಹಣ ಬರ್ರಿ, ಎಲ್ಲ ಲೀಡ್ರ್, ಯಾವ ಲೀಡ್ರ್ ಬಂದ್ರು ಇಷ್ಟೇ. ಇದು ಮಾನವಿಗೆ ಬರುತ್ತಲ್ಲ, ಇದು ಮಾನವಿ ಬರ್ತದೆ. ಯಾರು ಹೇಳಲ್ಲ ಕೇಳಲ್ಲ. ಇಲ್ಲಿ ಲೀಡ್ರ್ ಲೋಕಸಭೆ ಚುನಾವಣೆ ಏನಾಗ್ಬೋದು ಈ ಕಡೆ ರಾಯಚೂರಲ್ಲಿ? ರಾಯಚೂರಲ್ಲಿ ಹೆಂಗಂತ ಹೇಳಕ್ಕಿಲ್ಲ, ನಮ್ದಂತೂ BJP. ಇವತ್ತು BJPಗೆ ಮನಸ್ಸು ಮಾಡಿದಿರಿ ಈ ಸಲ? ಅಭಿವೃದ್ಧಿ ಮುಖ್ಯ ನಮಗೆ. ವಿಶ್ವನಾಯಕ ಮೋದಿ, ಅಭಿವೃದ್ಧಿ ಮೋದಿ. ಇವು ಎಷ್ಟು ದಿನ ಕೊಡ್ತಾರೆ? 6 ತಿಂಗಳು ಕೊಡೋದು, ವರ್ಷ ಕೊಡೋದು ಭಾಗ್ಯಗಳು. ಈಗ 9 ತಿಂಗಳು ಆಯ್ತಲ್ಲ? ಆಯ್ತು ರೀ, ಇನ್ನು ಒಂದು ವರ್ಷ ತಡ್ರಿ. ಗ್ಯಾರಂಟಿ ನಂಬಿಕೊಂಡು ಯಾರಿಲ್ಲ, ಮೋದಿ ಗ್ಯಾರಂಟಿನೇ ಗ್ಯಾರಂಟಿ. ಅಭಿವೃದ್ಧಿಗಳು ಮೋದಿ ಗ್ಯಾರಂಟಿನೇ ಗ್ಯಾರಂಟಿ. ಮೋದಿ ನೋಡಿ ಓಟ್ ಹಾಕೋದು ಎಲ್ಲ ಇವರಲ್ಲೆಲ್ಲ ಸರ್? ಊರಲ್ಲೆಲ್ಲ ಮೋದಿನೇ ಸರ್, ಮೋದಿ. ಅಭಿಮಾನಿ ಸರ್. ಮೋದಿ ಅಭಿಮಾನಿ. ನಿಮ್ಗೆ ಮೋದಿ ಅಂದ್ರೆ ಎಷ್ಟು ಇಷ್ಟ? ನಮಗೆಲ್ಲ ತುಂಬ ಇಷ್ಟ. ಯಾಕೆ ಯಾಕೆ ಮೋದಿ ಅಂದ್ರೆ ಇಷ್ಟ? ಹಂಗೆ ಎಲ್ಲ ಇದು ಮಾಡ್ತಾರ, ಎಲ್ಲ ಇದು ಮಾಡ್ತಾರ ಅಂತ ಸರ್. ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ಇಲ್ಲಿ ಲೋಕಲ್ MP, BJP ಲೋಕಲ್ MP ಶಿವನಾರಾಯಣ ನಾಯಕ್, ಅಮರೇಶ್ವರ ನಾಯಕ್, ಅವ್ರು ಇಷ್ಟ ಇಲ್ಲ ಸರ್. ಇಲ್ಲಿ ನೋಡ್ರಿ ಹೆಂಗಾಯ್ತು ಅಂದ್ರೆ, ಇಲ್ಲಿ MP ನೋಡ ಒಟ್ಟ ಮೋದಿ ನೋಡಿ ಹಾಕ್ತಿರ್ಬೋದು. ಮೇನ್ ಮೋದಿ ದೇಶ ಮೇಲೆ ನಮಗೆ ಚೆನ್ನಾಗಿರ್ಬೋದು. ಇಲ್ಲಿ ಬಂದದ ಆಗ್ಯದ, ಕಾಂಗ್ರೆಸ್ ಇರ್ಬೋದು, ಮೇಲೆ ಮಾತ್ರ ಮೋದಿ. ಅಲ್ಲಿ ಒಳ್ಳೆ ವ್ಯಕ್ತಿ ಮೋದಿ, ಹಂಗಾಗಿನೇ ಮೋದಿ ಲೈಕ್ ಮಾಡೋದು. ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಹೆಂಗಿದೆ ವಾತಾವರಣ ಈ ಕಡೆ ಕವಿತಾ? ಈ ಕಡೆ ಚಲೋ ಐತ್ರಿ. ಯಾವ ಪಕ್ಷಕ್ಕೆ ಹಾಕಿದ್ರಿ ಅದು ನಿಮ್ ಇಷ್ಟ? ನಮ್ ಇಷ್ಟ ಅಲ್ಲ, ಚಲೋ ಐತೆ. ನಮ್ಗೆ ಯಾವ್ದಾದ್ರು ಚಲೋ ಐತೆ, ನಾವ್ ಹಾಕ್ತೀವಿ. ಆದ್ರೂ ಯಾರು ಗೆಲ್ಬೋದು ಈ ಸಲ? ಯಾರು ಗೆಲ್ಬೋದು ರಾಯಚೂರಿನಲ್ಲಿ? ನೋಡ್ರಿ, ಅದನ್ನ ಹೇಳಕ್ ಹೆಂಗ ಆತ ನನಗ? ಅಲ್ಲ, ನೀವ್ ಯಾರಿಗೆ ಓಟ್ ಹಾಕ್ತೀರಿ ಅಂತ ಬೇಡ, ಆದ್ರೂ ನಿಮ್ ಮುಂದೆ ಇಂಥವ್ರು ಗೆಲ್ಬೋದು ಅಂತ. ಈಗಿನ ಕಂಡು ಸಿಗುವಲ್ದು, ನಾಳೆ ಓಡಾಡಿ ಹೇಳ್ದಾಗ ಅವಾಗ ಕಂಡು ಸಿಗ್ತದ, ಅವಾಗ ಇಂಥವ್ರು ಗೆಲ್ತಾರ ಅಂತ ಹೇಳ್ತೀನಿ. ಓಡಾಡಕ್ ಶುರು ಮಾಡಿಲ್ಲ ಅವ್ರು? ಇಲ್ಲ, ಮಾಡಿಲ್ಲ. ಯಾರು ಕವಿತಾಳಿಗೆ ಯಾರಿಗೂ ಬಂದಿಲ್ಲ? ಬಂದಿಲ್ಲ ಯಾರು. ಅಲ್ಲ, ಇಲ್ಲಿ ಇವರಲ್ಲಿ ಹೇಳ್ತಾ ಇದ್ರು, ಯಾರು ಗೆದ್ರು ಸೋತ್ರು ಕವಿತಾಳಿಗೆ ಯಾರು ಬರಲ್ಲ ಸರ್ ಅಂತ. ಬರ್ತಾರ್ರಿ, ಯಾವಾಗ ಹೇಳ್ತಾರ್ರಿ, ಹೆಂಗ್ ಬರಂಗಿಲ್ರಿ, ಊರ ಅಂದಿಂದ ಹೆಂಗ್ ಬರಂಗಿಲ್ರಿ, ಹೇಳ್ತಾರ. ಆಡ್ಕೊಂಡ್ ಯಾರನ್ನ ಬರ್ಲಿ ಮುಂದೆ ಹೇಳ್ತೇನ್ರಿ ನಾನು, ಇಂಥವ್ರು ಬರ್ತಾರಂತ. ಈಗ ಹೇಳಕ್ ಆಗಲ್ರಿ. ಇನ್ನ ಏನ್ ನಡೆದಿಲ್ಲ, ಹೆಂಗ್ ಹೇಳಮ್ರಿ ಸರ್? ಆಯ್ತಲ್ರಿ, ಅಷ್ಟೇ ಮಾಡಮ್ರಿ. ಅಲ್ಲ, ಕಾಂಗ್ರೆಸ್ ಗ್ಯಾರಂಟಿ, ಕಾಂಗ್ರೆಸ್ ಎಲ್ಲ ಗೆಲ್ಲುತ್ತೆ ಈ ಸಲ, 5 ಗ್ಯಾರಂಟಿ ಕೊಟ್ಟಿದೆ ಕಾಂಗ್ರೆಸ್ ಅಂತೆಲ್ಲ ಹೇಳ್ತಾ ಇದ್ರು. ಹೇಳ್ತಾರ, ಮತ್ತೆ ಅವೆಲ್ಲ ಗೆದ್ದದಲ್ರಿ ಸರ್ ಕಾಂಗ್ರೆಸ್, ಗೆದ್ದದಲ್ರಿ ಅವಾಗಲೇ ಕಾಂಗ್ರೆಸ್. ಅದು ವಿಧಾನಸಭೆ, ಇದು ಲೋಕಸಭೆ. ಹಂಗಾರಿ, ಆದ್ರಿ ಯಾವ್ದಾರ ಗೆದಿಲ್ರಿ, ನಾವ್ ಹಾಕ್ತಿವಿ. ನಮ್ಗೆ ಎಲ್ಲ ಪಕ್ಷ ಬೇಕು, ಎಲ್ಲರೂ ಬೇಕು. ಎಲ್ಲರೂ ಬೇಕು ನಮ್ಗೆ.
ಊರೆಲ್ಲ ಬೇಕು ನಮಗೆ. ಇರೋದೇ ಒಂದೇ ಹೋಟೆಲ್, ಎಲ್ರಿಗೂ ಹೋಗಕ್ ಆಗಲ್ವಲ್ಲ? ಆಗಲ್ಲ, ಮನೆಗೆ ಇದೀವಲ್ಲ ಜಗ್ಗಿ ಮಂದಿ. ಎಷ್ಟು ಜನ ಇದ್ದೀರಿ ಮನೇಲಿ? ಜಗ್ಗಿ ಮಂದಿ ಇದೀವಿ ನಾವು, ಸಸ್ತರು ಮಕ್ಕಳು 8-9 ಜನ ಇದ್ದೀರಾ? 10 ಜನ ಇದ್ದೀರಾ? 5 ಆ ಕಡೆ 5 ಈ ಕಡೆ. ಮತ್ತೆ ಹೆಂಗ ಮಾಡ್ಬೇಕ್ರಿ, ಮತ್ತೆ ಎಲ್ಲರಿಗೂ ಸಮಾಧಾನ ಮಾಡ್ಬೇಕು, ಹೌದಿಲ್ರಿ? ಚೆನ್ನಾಗಿದೆ ಇದು, ಚೆನ್ನಾಗಿದೆ ಇದು. ಮತ್ತೆ ಎಲ್ಲರಿಗೂ ಸಮಾಧಾನ ಮಾಡ್ಬೇಕು ನಾವು ಮನುಷ್ಯರು, ಹೌದಿಲ್ರಿ? ಒಂದ್ ಮನೇಲಿ 10 ಜನ ಇದ್ರೆ 5 ಆ ಕಡೆ ಹಾಕ್ಬಿಟ್ರೆ 5 ಈ ಕಡೆ. ಎಲ್ಲರಿಗೂ ಬೇಕಲ್ರಿ, ನಾವು ಎಲ್ಲರಿಗೂ ಬೇಕು ಮಾಡ್ಕೋಬೇಕು. ಈಗ ಎಲ್ಲರೂ ಒಬ್ಬತ್ತಾಗ ಹಾಕಿದ್ರೆ ಹೆಂಗ ಆತಲ್ರಿ? ಆಗಲ್ರಿ ಸರ್, ಆಗ್ತೀವಿ ಬಿಡ್ರಿ ಸರ್. ಎಲ್ಲಿಗೆ ಹೋಗಿ ಬಂದ್ರಿ? ಸಾಲಿಗೆ ಹೋಗಿ ಬಂದೇನ್ರಿ, ಅನ್ನ ಐತಿ ಊಟ ಮಾಡ್ತಾರೆ, ಬಿಸಿ ಊಟ ಮಾಡ್ತಾರೆ. ನೀವು ಬಿಸಿ ಊಟ ಮಾಡ್ತೀರಾ ಶಾಲೆಯಲ್ಲಿ? ಹೈಸ್ಕೂಲ್ ಅವ್ರು ಹೈಸ್ಕೂಲಲ್ಲಿ ಏನೇನ್ ಮಾಡ್ತೀರಿ ದಿನ? ದಿನ ಅನ್ನ ಸಾರು ಮಾಡ್ತೀವ್ರಿ. ಮತ್ತೆ ಅನ್ನ ಸಾರು. ಅನ್ನ ಎಷ್ಟು ಸಾರು ಮಕ್ಳಿದಾರೆ ಶಾಲೆಯಲ್ಲಿ? 555 ಇದಾರ್ರಿ. 550? 50. ಬರೀ 50? 550. 550? ಎಷ್ಟು ಬೇಕಾಗುತ್ತೆ? 8, 9, 10 ದಿವಸ 2 ಚೀಲ, 2 ಗೋಣಿ ಚೀಲ ಪ್ರತಿದಿನ ಅಷ್ಟು ಅಡಿಗೆ ಮಾಡ್ತೀರಾ? ಮಾಡ್ತೀವ್ರಿ. ಭಯಂಕರ ಇದೀರಿ ನೀವು, ಭಯಂಕರ ಇದೀರಿ ನೀವು. ಹ್ಞೂ ರೀ ಸರ್, 4 ಜನ ಇದೀವ್ರಿ. 4-5 ಜನ ಇದೀರಾ? ಆದ್ರೂ ಅದು ಪ್ಲಾನ್ ಚೆನ್ನಾಗಿದೆ. ಯಾರು ಹೇಳಿದ್ ನಿಮ್ಗೆ? 10 ಜನ ಇದ್ರೆ 5 ಆ ಕಡೆ ಎಲ್ಲರನ್ನ ಸಮಾಧಾನ ಮಾಡ್ಬೇಕಲ್ಲ ಅದು? ಅಯ್ಯ, ನಾವ್ ಮತ್ತೆ ಊರೆಲ್ಲ ಬೇಕ್ರಿ ನಮ್ಗೆ, ಇದೇ ಊರವ್ರು ನಾವು. ನಾವೆಲ್ಲರೂ ಸೇಮ್ ಇರ್ಬೇಕು, ಊರ ಹೌದಿಲ್ರಿ? ಆರಾಮಾಗಿ ನೆಮ್ಮದಿಯಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು. ಊರ ಅಯ್ಯಾಕ ಹೆಂಗ ಈಗ ಹಿಂಗ ಅಂತ ಅನಿಸಬಾರ್ದು, ಹೌದಿಲ್ರಿ? ಎಲ್ಲರೂ ಸೇಮ್ ಇರ್ಬೇಕು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.